ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ. ಇವತ್ತಿನ ಒಂದು ಸಣ್ಣ ಬ್ಲಾಗ್. ಈ ಬ್ಲಾಗ್ ಏನಂತ ಹೇಳಿದ್ರೆ, ನೆನ್ನೆ ಸಂಜೆ ನನ್ನ ಮಗನಿಗೆ ಒಂದು ಗಿಫ್ಟ್ ಸಿಕ್ಕಿದೆ. ಓಕೆನಾ, ಅದು ಏನು ಗಿಫ್ಟ್ ಅಂತ ನಾನು ನೋಡಿಲ್ಲ. ಸೊ ನಿಮಗೆ ತೋರಿಸ್ಬೇಕಾದ್ರೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಇದ್ರಲ್ಲಿ ನಾವು ನೋಡಿಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ ಇದನ್ನು ನೋಡಲಿಕ್ಕೆ ಸಿಗಲ್ಲ, ಯಾಕಂತ ಹೇಳಿದ್ರೆ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ. ಅವರೇ ಹೇಳಿದ್ದು ಒಂದು ಬ್ಲಾಗ್ ಮಾಡು, ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಲ್ವ, ಸೊ ಹಾಗಾಗಿ ಒಂದು ಬ್ಲಾಗ್ ಮಾಡಂತ ಹೇಳಿದ್ರು. ಸೊ ಆ ಬ್ಲಾಗ್ ಮಾಡೋ ಟೈಮ್ ಈಗ ಓಪನ್ ಮಾಡೋ ಟೈಮ್ ಬಂದಿದ್ದು. ಆದರೆ ನಮ್ಮ ಹಸ್ಬೆಂಡ್ ಇವಾಗ ಕೆಲಸ ಹೋಗಿರೋ ಕಾರಣ ಅವ್ರಿಗೆ ನೋಡಿ ಸಿಗಲ್ಲ. ಅವ್ರ ಕೆಲಸದಿಂದ ಬಂದಿದ ತಕ್ಷಣ ಸಂಜೆ ನೋಡಬೇಕಾಗುತ್ತೆ ಅಷ್ಟೇ. ಇವಾಗ ನನ್ನ ಮಗನಿಗೆ ಏನು ಗಿಫ್ಟ್ ಸಿಕ್ಕಿದೆ ಅಂತ ನೋಡೋಣ. ಓಕೆನಾ, ಓಪನ್ ಮಾಡ್ತೀನಿ. ಅಂತಾರೆ ವಾವ್, ಸಖತ್ತಾಗಿದೆ ಅಲ್ವಾ? ನೋಡಿದ್ರಾ ನನ್ನ ಮಗನಿಗೆ ಸಿಕ್ಕಿರೋ ಗಿಫ್ಟ್? ನೋಡಿದ್ರಾ ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಇಲ್ಲಿ ಆ್ಯಪಲ್ ಎಷ್ಟು ಆ್ಯಪಲ್ ಇದೆ. ಹಾಗೆಯೇ ನೋಡಿ ಕಾಲರ್ ಹತ್ರ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್, ಮತ್ತು ಕಾಲ್ ಹತ್ರ ಹಿಂಗೆ ನೋಡಿ. ಇದಕ್ಕೆ ಪ್ಯಾಂಟಲ್ಲ ಆಲ್ರೆಡಿ ಹಿಂಗೆ ಇದೆ, ನೋಡಿದ್ರಲ್ವ? ಸೊ ಇಂಥದ್ದು ನನ್ನ ಹತ್ರ ಒಂದು ಯೆಲ್ಲೋ ಕಲರ್ ಇದೆ. ಆ್ಯಕ್ಚುಲಿ ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿದರೆ ಈ ಥರದೊಂದು ಯೆಲ್ಲೋ ಕಲರ್ ಸ್ವಲ್ಪ ಫ್ಲವರ್ ಆಗಿರೋದು ಹಾಕಿ ನನ್ನ ಮಗನಿಗೆ. ಬಟ್ ಅದು ಇವಾಗ ಹಾಕ್ಲಿಕ್ಕೆ ಆಗಲ್ಲ, ಯಾಕೆಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅದೇ ಬಟ್ಟೆ ಇವಾಗ ಸ್ವಲ್ಪ ಸಣ್ಣದಾಗಿದೆ. ಸೊ ಆ ಕಾರಣದಿಂದ ಅದನ್ನು ತೆಗೆದು ಹಂಗೆ ಇಟ್ಕೊಂಡಿದ್ದೀನಿ, ಗಾಡ್ರೇಜಲ್ಲಿ ವಾಶ್ ಎಲ್ಲ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಅದು ಇವಾಗ ಅವನಿಗೆ ಹಾಕಲಿಕ್ಕಾಗಲ್ಲ, ತುಂಬ ಸಣ್ಣದಾಯಿತು. ಹಾಗಾಗಿ ಇವಾಗ ಇದು ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಮಗನಿಗೆ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ಹಾಕಿದ್ಮೇಲೆ ನಾನು ಒಂದು ಸಣ್ಣ ಒಂದು ವೀಡಿಯೋ ಮಾಡ್ತೀನಿ. ಹೋಗಿ ಒಂದು ರೀಲ್ಸ್ ಮೂಲಕ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ನೋಡಿ ನಾನು ನಿಂತಿದ್ದು ನನ್ನ ಫೇವ್ರೇಟ್ ಯಾಕೆ ಅಂತ ಹೇಳಿದ್ರೆ ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ಹಾಗೆಯೇ ಬ್ಲ್ಯಾಕ್ ಮತ್ತು ವೈಟ್ ಅಂತ ನನ್ನ ಫೇವ್ರೇಟ್. ನಾನು ಜಾಸ್ತಿ ಹಾಕೋದು ಬ್ಲ್ಯಾಕ್, ವೈಟ್, ರೆಡ್. ಹಿಂಗೆ ಟಾಪ್ಸ್ ಅಷ್ಟೇ. ಈಗ ಜೀನ್ಸಿಗಿರೋದು ಒಂದು ಟಾಪಲ್ಲ ಏನಾದರೂ ಹಾಕ್ಬೇಕಂತ ಹೇಳಿದ್ರೆ ಸೊ ನಾನು ಇದೇ ಜಾಸ್ತಿ ನನ್ನ ಫೇವ್ರೇಟ್ ಕಲರೇ ಇದೆ. ನೋಡಿ ಆ ಕಲರೆಲ್ಲ ಇಲ್ಲೇ ಕಾಣಿಸ್ತಾ ಇದೆಯಲ್ವ? ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಸಿಕ್ಕಿದೆ. ಯಾವುದು ಇದು? ಬೇಬಿ ಪಿಂಕ್. ನೋಡಿದ್ರೆ ಇದು ಸ್ವಲ್ಪ ಪ್ಲೇನ್ ಆಗಿದೆ. ನೋಡಿ, ಇದು ಬಟನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ ಇದು. ಓಕೆ, ಇದು ಓಕೆ, ಇಷ್ಟ ಆಯಿತು. ಓಕೆ, ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಇಂಥದ್ದು ಒಂದು ಬ್ಲೂ ಕಲರ್ದು ಇದೆ ಆಯಿತಾ, ಒಂದು ಲೈಟ್ ಬ್ಲೂ ಕಲರ್ದಿದೆ. ಬಟ್ ಅದೇನಂತ ಹೇಳಿದ್ರೆ ಅವನು ಒಂದು 2 ಮಂತ್ ಇರಬೇಕಾದ್ರೆ ಏನೋ ಹಾಕಿರೋದು. ಇವಾಗ ಅವನಿಗೆ 6 ಮಂತ್ ಆಯ್ತಲ್ವ? ಸೊ ಅದು ತುಂಬ ಸಣ್ಣಾಗಿದೆ. ಒಂದು 2-3 ಸಲ ಹಾಕಿದ್ದೀನಿ ಅಷ್ಟೇ. ಅಲ್ಲಿಂದ ನನಗೆ ಸಣ್ಣದಾಯಿತು, ಆಗಲಿಕ್ಕಾಗಿಲ್ಲ. ಸೊ ಅದನ್ನೆಲ್ಲ ಮರ್ಚಿ ಹಂಗೆ ಇಟ್ಕೊಂಡಿದ್ದೀನಿ ಗಾಡ್ರೇಜಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಅಕ್ಕನ ಮಗ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಸೊ ಸೆಕೆಂಡ್ ಬೇಬಿದು ಪ್ಲ್ಯಾನ್ ಏನಾದರೂ ಇದ್ದರೆ ಅದರಲ್ಲಿ 1 ಮಂತ್ 2 ಮಂತ್ದು ಒಂದೊಂದು ಬಟ್ಟೆಗಳನ್ನ ನಾನು ತೆಗೆದಿಟ್ಕೊಳ್ತೀನಿ. ನನ್ನ ಮಗುದು ಅವನು ದೊಡ್ಡನಾದ್ಮೇಲೆ ತೋರಿಸಿಗೆ ಇದು ನೀನು 1 ಮಂತಲ್ಲಿ ಹಾಕಿರೋದು, ಇದು 2 ಮಂತಲ್ಲಿ ಹಾಕಿರೋದು, 3 ಮಂತಲ್ಲಿ ಹಾಕಿರೋದು ಅಂತ ತೋರಿಸಲಿಕ್ಕೆ ಅಂತ ಒಂದೊಂದು ಇಟ್ಕೊಳ್ತೀನಿ. ಇನ್ನು ಮಿಕ್ಕಿದೆಲ್ಲ ನಮ್ಮ ಅಕ್ಕ ಎಲ್ಲಾದ್ರೂ ಸೆಕೆಂಡ್ ಬೇಬಿಗೆ ಎಲ್ಲಾದರೂ ಪ್ಲ್ಯಾನ್ ಮಾಡಿದ್ರೆ ಅಂತಲ್ವಾ? ಸೊ ಅವಾಗೆಲ್ಲ ಅದು ನನ್ನ ಅಕ್ಕನ ಮಗನಿಗೆ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಅವನಿಗೆ ಈಗ ನನ್ನ ಮಗನಿಗೆ ಯಾವುದೆಲ್ಲ ಆಗಲ್ವೋ ಸೊ ಅದನ್ನೆಲ್ಲ ವಾಶ್ ಮಾಡಿ ಚೆನ್ನಾಗಿ ಗಾಡ್ರೇಜಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಅಷ್ಟೇ. ಇವಾಗ ಒಂದು 2-3 ಸಲ ಹಾಕ್ತೀನಿ. ಈಗ ಒಂದು 8-9 ತಿಂಗಳಿಗೆ ನನ್ನ ಮಗನಿಗೆ ಇದು ಆಗಲ್ಲ. ಬಟ್ ಇದು ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಒಂದು ಸಲ ಹಾಕಿ ನೋಡಬೇಕು. ಅಲ್ಲಿಂದ ಇದಾದ್ಮೇಲೆ ನಾನು ನಿಮಗೆ ಫೋಟೋ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನೋಡಿ. ಹಾಗೆಯೇ ನಿಮಗೆ ಇದು ನೋಡಿ, ನನ್ನ ಹಸ್ಬೆಂಡ್ ಫ್ರೆಂಡ್ ಕೊಟ್ಟಿರೋದು ಇದು ಇಷ್ಟ ಆಯಿತು ಅಂತ ಹೇಳಿದ್ರೆ, ಇದೆರಡು ನನ್ನ ಮಗನಿಗೆ ಕೊಟ್ಟಿರೋ ಗಿಫ್ಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ, ಇದೇ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೆ. ಹಾಗೆಯೇ ಮೊದಲು ನಾನು ಯೂಟ್ಯೂಬಿಗೆ ಒಂದು ವ್ಲಾಗ್ ಮಾಡಿ ಅಲ್ಲಿ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಇರೋದು ಒಂದು ವ್ಲಾಗ್ ಮಾಡಿರೋದು. ಸೊ ನನಗಂತೂ ತುಂಬ ನನಗೆ ಇಷ್ಟ ಆಗಿರೋದು ಇದೆ. ಓಕೆನಾ, ಹಾಗೆ ಅವರು ಏನಂತ ಹೇಳಿದ್ರೆ ನನ್ನ ಮದುವೆಗೆಲ್ಲ ಬಂದಿದ್ದರು. ಆದರೆ ನನಗೆ ಡೆಲಿವರಿ ಆದಮೇಲೆ ನಮ್ಮ ಮಗನ ನೋಡಲಿಕ್ಕೆ ಅವ್ರು ಬಂದಿಲ್ಲ. ಸೊ ಸ್ವಲ್ಪ ಬಿಸಿ ಇರೋ ಕಾರಣ ನನಗೆ ಬರಲಿಕ್ಕೆ ಆಗಿಲ್ಲ. ಅದಕ್ಕೆ ಇದು ನಿಮ್ಮ ಮಗುಗಿರೋದು ಗಿಫ್ಟ್ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೈಗೆ ಕೊಟ್ಟು ಕಳಿಸಿದ್ರು. ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅವ್ರಿಗೆ ಗೊತ್ತಾಗ್ಬೋದು ಇಲ್ಲದ್ರೆ ಈ ಬ್ಲಾಗ್ ನೋಡಿದ್ರೆ ನಾನು ಕೊಟ್ಟಿರೋ ಗಿಫ್ಟನ್ನು ಸಹ ಇಟ್ಕೊಂಡು ಬ್ಲಾಗ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ, ಪರವಾಗಿಲ್ಲ. ಹಾಗೆಯೇ ಇವತ್ತೊಂದು ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಬೇರೆ ಬ್ಲಾಗಲ್ಲಿ ಒಳ್ಳೊಳ್ಳೆ ಆಗ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟಾಟಾ.